ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮಾಜಿ ಸಚಿವ ಎಚ್ ಡಿ ರೇವಣ್ಣಗೆ ಕಾನೂನಾತ್ಮಕ ಸಂಕಷ್ಟ ಎದುರಾಗ್ತಾ ಇದೆ. ಕಾರಣ ಅವರಿಗೆ ಬಿಗ್ ಶಾಕ್. ಕಾನೂನಾತ್ಮಕ ಲೀಗಲ್ ರೆಮಿಡಿಯನ್ನ ಬಯಸಿ ಒಂದು ಅರ್ಜಿಯನ್ನ ಹಾಕೊಂಡಿದ್ರು. ಕೆಆರ್ ನಗರ ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನು ರದ್ದು ಕೋರಿ ಎಚ್ ಡಿ ರೇವಣ್ಣ ಅರ್ಜಿ ಹಾಕಿದ್ರು. ಅರ್ಜಿ ವಿಚಾರಣೆಗೆ ಬಂತು. ವಾದ ಮಂಡನೆಗೆ ಕಾಲಾವಕಾಶವನ್ನು ಎಚ್ ಡಿ ರೇವಣ್ಣ ಪರ ವಕೀಲರು ಕೋರಿದ್ರು. ಆದರೆ ಎಚ್ ಡಿ ರೇವಣ್ಣ ವಿರುದ್ಧದ ತಡೆಯಾಜ್ಞೆಯನ್ನ ತೆರವುಗೊಳಿಸಲಾಗಿದೆ. ದೋಷಾರೋಪ ಹೊರಿಸದಂತೆ ಒಂದು ಸ್ಟೇನ್ ಏನು ಕೊಟ್ಟಿದ್ರು ಅದು ವೆಕೇಟ್ ಆಗಿದೆ. ಹೈಕೋರ್ಟ್ನಿಂದ ಪ್ರಕಟವಾಗಿರುವಂತಹ ಮಹತ್ವದ ಆದೇಶ ಕಾನೂನಾತ್ಮಕ ಸಂಕಷ್ಟವನ್ನ ಮಾಜಿ ಸಚಿವ ಎಚ್ ಡಿ ರೇವಣ್ಣಗೆ ತರುತ್ತಾ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಎಚ್ ಡಿ ರೇವಣ್ಣ ಅವರ ಪರ ವಕೀಲರಿಗೆ ಅಂದರೆ ಇಡೀ ಪ್ರಕರಣವನ್ನೇ ಕ್ವಾಶ್ ಕೇಳಿ ಅವರು ಅರ್ಜಿಯನ್ನು ಹಾಕೊಂಡಿದ್ರು. ಬಟ್ ಅದಕ್ಕೆ ಹೈಕೋರ್ಟ್ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಹಾಗೆ ಎಚ್ ಡಿ ರೇವಣ್ಣ ವಿರುದ್ಧ ದೋಷಾರೋಪ ಹೊರಿಸದಂತೆ ಕೊಟ್ಟಂತಹ ಮಧ್ಯಂತರ ತಡೆಯಾಜ್ಞೆಯನ್ನು ಕೂಡ ತೆರವುಗೊಳಿಸಲಾಗಿದೆ. ಆ ಮೂಲಕ ಎಚ್ ಡಿ ರೇವಣ್ಣ ಅವರ ಫ್ಯಾಮಿಲಿಗೆ ಮತ್ತೊಂದು ಆಘಾತ ಎದುರಾಗುವಂತಹ ಮುನ್ಸೂಚನೆ ಸಿಗ್ತಾ ಇದೆ. ನ್ಯಾಯಮೂರ್ತಿ ಸುನಿಲ್ ದತ್ ಯಾದವ್ ಅವರಿದ್ದಂತಹ ಹೈಕೋರ್ಟ್ ಪೀಠದಿಂದ ಹೊರಬಿದ್ದಿರುವಂತಹ ಆದೇಶ ಇದು. ಕೆಆರ್ ನಗರ ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣದಲ್ಲಿ ಎಚ್ ಡಿ ರೇವಣ್ಣ ಅವರಿಗೆ ವಿಪರೀತ ಸಂಕಷ್ಟಗಳು ಎದುರಾಗಿದ್ವು. ಈ ಪ್ರಕರಣದ ಎಫ್ಐಆರ್ ಅನ್ನೇ ಕ್ವಾಶ್ ಮಾಡಬೇಕು ಅಂತ ಅವರು ಒಂದು ಅಪೀಲ್ ಮಾಡಿದ್ರು ಕೋರ್ಟಿಗೆ. ಬಟ್ ಅವರಿಗೆ ಕಾನೂನಾತ್ಮಕ ಹಿನ್ನಡೆ ಆಗಿರೋದ್ರ ಮಾಹಿತಿ ಸಿಗ್ತಾ ಇದೆ. ಹಾಗೆ ದೋಷಾರೋಪ ಪಟ್ಟಿಯನ್ನ ಹೊರಡಿಸದಂತೆ ನೀಡಿದ್ದ ಮಧ್ಯಂತರ ತಡೆಯಾಜ್ಞೆಯನ್ನು ಕೂಡ ತೆರವುಗೊಳಿಸಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಏನೆಲ್ಲ ಆಯ್ತು ಕೋರ್ಟ್ನಲ್ಲಿ? ಯಾಕೆ ನ್ಯಾಯಾಧೀಶರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು? ಏನ್ ಮನವಿ ಇತ್ತು? ಮನವಿಯನ್ನ ಪುರಸ್ಕಾರ ಯಾವ ಕಾರಣಕ್ಕೆ ಮಾಡಲಿಲ್ಲ? ಅಂತ ಪ್ರಮುಖವಾಗಿ ಇದರಲ್ಲಿ ಸಂತ್ರಸ್ತೆಯನ್ನು ಅಪಹರಣ ಮಾಡಿದ್ರು. ಅಪಹರಣ ಮಾಡದಂತ ಪ್ರಕರಣ ಏನಿತ್ತು ಆ ಪ್ರಕರಣದಲ್ಲಿ ಈಗಾಗಲೇ ರೇವಣ್ಣ ಮತ್ತು ಅವರ ಸಂಗಡಿಗರೇನಿದ್ರು ಅಂದ್ರೆ ಸಹಚರರೇನಿದ್ರು ಅವರ ವಿರುದ್ಧ ದೋಷಾರೋಪ ಪಟ್ಟಿಯಾಗಿದೆ. ದೋಷಾರೋಪ ಪಟ್ಟಿ ಆದ ಬಳಿಕ ಆ ದೋಷಾರೋಪವನ್ನ ಹೊರಿಸಬಾರ್ದು, ಅದರಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಗಳಿಲ್ಲ, ಜೊತೆಗೆ ಅದಕ್ಕೆ ಪೂರಕವಾದ ಸಾಕ್ಷ್ಯಗಳನ್ನ ತನಿಖಾಧಿಕಾರಿಗಳು ಕ್ರೋಢೀಕರಿಸಿಲ್ಲ. ಆ ಹಿನ್ನೆಲೆಯಲ್ಲಿ ತತ್ಕ್ಷಣವೇ ಏನು ದೋಷಾರೋಪವನ್ನ ಹೊರಿಸುವಂತದ್ದು, ಯಾಕಂದ್ರೆ ಚಾರ್ಜ್ ಕ್ರೈಮ್ ಅಂತ ಏನ್ ಹೇಳ್ತೀವಿ, ದೋಷಾರೋಪನ ಹೊರಿಸುವಂತ ಕೆಲಸಗಳೇನಿತ್ತು ಅದನ್ನ ಮಾಡಬಾರ್ದು ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಅರ್ಜಿಯನ್ನ ಸಲ್ಲಿಕೆ ಮಾಡಿದ ಬಳಿಕ ಅದಕ್ಕೆ ಮಧ್ಯಂತರ ತಡೆಯಾಜ್ಞೆ ಕೂಡ ಸಿಕ್ಕಿತ್ತು. ಯಾಕಂದ್ರೆ ಈಗಾಗಲೇ ಲೈಂಗಿಕ ದೌರ್ಜನ್ಯ ಪ್ರಕರಣ ಏನಿತ್ತು ಅದರಲ್ಲಿ ರಿಲೀಫ್ ಅನ್ನ ಪಡ್ಕೊಂಡಿದ್ರೆ ಆ ಪ್ರಕರಣ ರದ್ದಾಗಿದೆ. ರದ್ದಾಗಿರೋ ಬೆನ್ನಲ್ಲೇ ಇದಕ್ಕೂ ಕೂಡ ಒಂದಷ್ಟು ರಿಲೀಫ್ ಅನ್ನ ಪಡ್ಕೊಂಡಿದ್ರು. ಆದ್ರೆ ಇವತ್ತು ಹೈಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಯಾಕೆ ದೋಷಾರೋಪವನ್ನ ಹೊರಿಸಲಿಕ್ಕೆ ತಡವನ್ನ ಮಾಡ್ತಾ ಇದೀರಿ ಅಂತೇಳಿ ಏನು ನ್ಯಾಯಾಧೀಶರು ಪ್ರಶ್ನೆಗಳನ್ನ ಕೇಳಿದ್ರು. ಮತ್ತು ಕೆಲವೊಂದು ಟೆಕ್ನಿಕಲ್ ಅಂಶಗಳನ್ನು ಕೂಡ ಈಗಾಗಲೇ ಸರ್ಕಾರಿ ಪರ ವಕೀಲರು ನ್ಯಾಯಾಲಯದ ಮುಂದೆ ಹೇಳಿರೋ ಹಿನ್ನೆಲೆಯಲ್ಲಿ ಈಗ ಕೊಟ್ಟಿರುವಂತ ತಡೆಯಾಜ್ಞೆ ಏನಿತ್ತು, ಈ ಹಿಂದೆ ಕೊಟ್ಟಿದಂತ ಮಧ್ಯಂತರ ತಡೆಯಾಜ್ಞೆ ಏನಿತ್ತು ಅದನ್ನ ತೆರವನ್ನ ಮಾಡಿದರೆ ಮತ್ತು ಈ ಪ್ರಕರಣದ ವಿಚಾರಣೆ ಏನಿತ್ತು ಅದನ್ನ ಮುಂದುವರಿಸಲಿಕ್ಕೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಮುಂದೊಂದು ದಿನ ಸಮನ್ಸನ್ನ ಕೆಳ ಹಂತದ ನ್ಯಾಯಾಲಯ ಜಾರಿಯನ್ನ ಮಾಡಬೇಕು, ಜೊತೆಗೆ ಅವರ ವಿರುದ್ಧ ಚಾರ್ಜ್ ಫ್ರೇಮ್ ಮಾಡಬೇಕಾದಂತ ಪ್ರಕ್ರಿಯೆಗಳೇನಿತ್ತು ಆ ಪ್ರಕ್ರಿಯೆಗಳನ್ನ ಮಾಡಿ ಅದಾದ ಬಳಿಕ ಮೆರಿಟ್ ಗಳ ಮೇಲೆ ಈ ಪ್ರಕರಣದ ಅರ್ಜಿ ವಿಚಾರಣೆಯನ್ನ ಮಾಡ್ತೀವಿ. ಅದಾದ ಬಳಿಕ ಮುಂದಿನ ಪ್ರಕ್ರಿಯೆಗಳನ್ನ ಮಾಡಬಹುದು ಅಂತ ಹೇಳಿ ಈಗ ಹೈಕೋರ್ಟ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂತ ಈ ಮೂಲಕ ರೇವಣ್ಣ ಅವರಿಗೆ ಒಂದು ಬಿಗ್ ಶಾಕ್ ಕೂಡ ಆಗಿರುವಂತದ್ದು. ಮಮತಾ, ಧನ್ಯವಾದ ಮುರಳಿ ತಮ್ಮ ಮಾಹಿತಿಗಾಗಿ.